ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಬೈಕ್ ನಲ್ಲಿ ಓಡಾಡೋರು ಹುಷಾರಾಗಿರ್ಬೇಕು. ಸ್ವಲ್ಪ ಬೈಕ್ ಟಚ್ ಆದ್ರೂ ಕೂಡ ಕಿರಿಕ್ ಮಾಡ್ತಾರೆ ಕೆಲವರು. ಹಾಗಾಗಿ ಎಷ್ಟೇ ನೀವು ಜಾಗೃತರಾಗಿದ್ರು ಕೂಡ, ಜೋಕೆ ಅಂದ್ರೂ ಕೂಡ ಇನ್ನೂ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಬೆಂಗಳೂರಿನಲ್ಲಿ ಒಂಚೂರು ಬೈಕ್ ಟಚ್ ಆಯ್ತು ಅಂದ್ರೂ ಕೂಡ ಅದನ್ನೇ ನೆಪ ಮಾಡಿಕೊಂಡು ದೊಡ್ಡ ಗಲಾಟೆ ಮಾಡ್ತಾರೆ. ಬೈಕ್ಗೆ ಅಡ್ಡ ಬಂದಿದ್ದಕ್ಕೆ ಜಗಳ ಆಡಿ ಚಾಕು ಇರ್ತಿದ್ದಾರೆ ಇಬ್ರು. ರಾಮಮೂರ್ತಿ ನಗರದ ಬಂಜಾರ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಿರಿಯಾನಿ ತಿನ್ನೋದಕ್ಕೆ ಹೊಸಕೋಟೆ ಕಡೆ ಹೊರಟಿದ್ದಂತ ಯುವಕ 21 ವರ್ಷದ ಧೀರಜ್ನ ಬೆನ್ನು ತೊಡೆಗೆ ಚಾಕುವಿನಿಂದ ಇರಿಯಲಾಗಿದೆ. ಓಡ್ ಹೋದ್ರೂ ಕೂಡ ಬಿಡದೆ ಅಟ್ಟಾಡಿಸ್ಕೊಂಡು ಚಾಕು ಇರಿದಿದ್ದಾರೆ ಇಬ್ಬರು. ಯುವಕನಿಗೆ ಚಾಕು ಇರಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಾಯಾಳು ಯುವಕನ ಬೈಕ್ ಕದ್ದು ಎಸ್ಕೇಪ್ ಆಗಿದ್ದಂತ ಆರೋಪಿಗಳಾದಂತ ಭುವನ್ ಮಿಥುನ್ ಈಗ ಅರೆಸ್ಟ್ ಆಗಿದ್ದಾರೆ. ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಇದರ ಸಂಬಂಧ ಪ್ರಕರಣವೂ ದಾಖಲಾಗಿದೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿರುವಂತ ಧೀರಜ್ ನೋಡಿ, ಒಂಚೂರು ಬೈಕ್ ಟಚ್ ಆಯ್ತು ಅನ್ನುವಂತ ಕಾರಣಕ್ಕೆ ಯಾವ ರೀತಿಯಾಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ. ರಾಮಮೂರ್ತಿ ನಗರದ ಬಂಜಾರ ಲೇಔಟ್ ನಲ್ಲಿ ನಡೆದಿರುವಂತ ಘಟನೆ ಇದು. ಹಾಗಾಗಿ ಬೈಕ್ ಓಡಿಸುವಂತ ಸವಾರರು, ಬೈಕ್ ಚಾಲಕರು ಏನಿರ್ತೀರಿ, ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಸಾಲದು. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಧೀರಜ್ ಎನ್ನಲಾಗ್ತಾ ಇದೆ. ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇಬ್ರು ಸೇರ್ಕೊಂಡು ಆತನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ, ಚಾಕುವಿನಿಂದ ಇರಿದು ಬಿಟ್ಟಿದ್ದಾರೆ. ಸದ್ಯ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮೊದಲು ಆತನ ಬೈಕ್ ಎದುರುಗಡೆನೆ ಜಗಳ ನಡೆಯುತ್ತೆ, ಆತನನ್ನ ಹೊಡಿತಾರೆ. ಆತ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ, ಓಡ್ ಹೋದ್ರೂ ಕೂಡ ಆತನನ್ನ ಅಟ್ಟಾಡಿಸ್ಕೊಂಡು ಹೋಗಿ ಚಾಕುವಿನಿಂದ ಇರಿದಿದ್ದಾರೆ ಇಬ್ಬರು ದುಷ್ಕರ್ಮಿಗಳು. ಸದ್ಯ ಅವರಿಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯೂ ನಡೀತಾ ಇದೆ. ಆ ದೃಶ್ಯಗಳನ್ನ ನೋಡಿದ್ರೆ ಎಂಥವ್ರಿಗೂ ಕೂಡ ಭಯ ಆಗುತ್ತೆ. ಅದರಲ್ಲೂ ಕೂಡ ಬೆಂಗಳೂರು ಅಂತ ಬಂದಾಗ ರಾತ್ರಿ 12-1 ಗಂಟೆವರೆಗೂ ಕೂಡ ಜನರೇನಿದ್ದಾರೆ, ಟೂ ವೀಲರ್ನಲ್ಲಿ ಓಡಾಡುವಂಥ ಜನರೇ ಹೆಚ್ಚು. ಅಂಥದ್ರಲ್ಲಿ ಇಂಥ ಘಟನೆಗಳು ಆಗಾಗ ಬೆಳಕಿಗೆ ಬಂದಾಗ ಭಯ ಹುಟ್ಟೋದು ಸಹಜ. ಹಾಗಾದರೆ ನಾವು ಹೇಗೆ ಓಡಾಡೋದಪ್ಪ, ಭದ್ರತೆ ಇಲ್ವಾ ನಮಗೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಳ್ಳುತ್ತೆ. ಸದ್ಯ ನೋಡಿ, ಪಾಪ ಆತ ಧೀರಜ್ ಒಂಚೂರು ಬೈಕ್ ಟಚ್ ಆಯಿತು ಅನ್ನುವಂಥ ಕಾರಣಕ್ಕೆ ನಿಲ್ಲಿಸಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಆತನ್ನ ಬೈಕ್ನನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗಿದ್ರು ಈ ಆರೋಪಿಗಳು. ಸದ್ಯ ಈಗ ಪೊಲೀಸರು ಬಲೆಗೆ ಬಿದ್ದಿದ್ದಾರೆ. ಭುವನ್ ಮತ್ತು ಮಿಥುನ್ ಅಂತ ಇಬ್ರು ಕೂಡ. ಸದ್ಯ ಆ ಧೀರಜ್ನ ಪರಿಸ್ಥಿತಿ, ಆಸ್ಪತ್ರೆಯಲ್ಲಿ ಆತ ಇನ್ನೂ ಚಿಕಿತ್ಸೆ ಪಡ್ಕೊಳ್ತಿದ್ದಾನಂತೆ. ಬಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ರಾಮಮೂರ್ತಿ ನಗರ ಬಂಜಾರ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ. ಬರೀ ಇದೊಂದು ಘಟನೆ ಅಲ್ಲ, ಬೆಂಗಳೂರಿನಲ್ಲಿ ಇಂತಹ ಅನೇಕ ಘಟನೆಗಳು ಆಗಾಗ ನಡೀತಾನೆ ಇರ್ತವೆ. ಆದರೆ ಬೆಳಕಿಗೆ ಬರುವಂಥದ್ದು ಕೆಲವು ಘಟನೆಗಳಷ್ಟೇ. ಕೆಲವೊಂದು ರೋಡ್ ರೇಜ್ ಪ್ರಕರಣಗಳು, ಮತ್ತೊಂದಷ್ಟು ಈ ರೀತಿ ಕಿಡಿಗೇಡಿಗಳು ಬಂದು ಗಲಾಟೆ ಮಾಡೋದು, ಚಿಕ್ಕ ಪುಟ್ಟ ವಿಚಾರಕ್ಕೂ ಬಂದು ಹೊಡೆಯೋದು, ಹಲ್ಲೆ ಮಾಡೋದು, ಇಂಥ ಘಟನೆಗಳಿಂದಾಗಿ ಈಗ ಬೆಂಗಳೂರು ಒಂದು ರೀತಿಯಾಗಿ ಸಿಲಿಕಾನ್ ಸಿಟಿ ಮಂದಿ ಏನಿದ್ದಾರೆ ಭಯದ ವಾತಾವರಣದಲ್ಲಿದ್ದಾರೆ. ಹುಡುಗಿರು ಕೂಡ ರಾತ್ರಿ 12 ಗಂಟೆವರೆಗೂ ಓಡಾಡ್ತಾ ಇರ್ತಾರೆ. ಕಾರಣ ಶಿಫ್ಟ್ ಮೇಲೆ ಅವ್ರ ಕೆಲಸ ಇರುತ್ತೆ. 11 ಗಂಟೆಗೆ ಆಫೀಸ್ ಬಿಟ್ಟು ಹೊರಟರು ಅಂತ ಅಂದರೆ ಈ ರೀತಿ ಪ್ರಕರಣಗಳನ್ನ ನೋಡಿದಂಥ ಯುವತಿಯರು ಏನು ಮಾಡಬೇಕು, ಜೊತೆಗೆ ಮಹಿಳೆಯರು ಏನು ಮಾಡಬೇಕು, ಅಥವಾ ಯಾರೋ ಹುಡುಗರು ಹೋಗ್ತಾ ಇದ್ರು ಅಂದ್ರೂ ಏನು ಮಾಡಬೇಕು. 21 ವರ್ಷದ ಹುಡುಗ, ಆತನಿಗೆ ಈ ರೀತಿಯಾಗಿ ಚಾಕು ಇರ್ತಿದ್ದಾರೆ. ಏನು ಗತಿ ಅಂತ ಹಾಗಾದರೆ ಸುತ್ತಮುತ್ತ ಪೊಲೀಸ್ ರೌಂಡ್ಸ್ ಇಲ್ವಾ? ಹಾಗಾದರೆ ಪೊಲೀಸರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ವಾ? ಅದ್ರ ಬಗ್ಗೆನೂ ಕೂಡ ಭದ್ರತೆಯ ಲೋಪದ ಬಗ್ಗೆನೂ ಪ್ರಶ್ನೆ ಹೇಳುತ್ತೆ. ಯಾಕೆಂದರೆ 112 ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಹಂಗಿದ್ರು ಈ ಘಟನೆ ಹೇಗೆ ನಡೀತು ಅಂತ. ಮತ್ತೊಂದು ಕಡೆಗೆ ಪೊಲೀಸರ ಭದ್ರತೆ ಇದೆಯಾ ಇಲ್ವಾ, ಎಲ್ಲ ಕಡೆಗೂ ಪೊಲೀಸರು ಬೀಟ್ ಹೋಗ್ತಿದ್ದಾರಾ ಇಲ್ವಾ, ಅದ್ರ ಬಗ್ಗೆನೂ ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕೆಂದರೆ ಇಂಥ ಕಿಡಿಗೇಡಿಗಳು ಬೆಂಗಳೂರಿನಲ್ಲಿ ಗಲ್ಲಿಯಲ್ಲೂ ಕೂಡ ಸಿಗ್ತಾರೆ. ರೋಡ್ ರೇಜ್ ಪ್ರಕರಣಗಳನ್ನು ಗಮನಿಸಿದ್ರೂ ಕೂಡ ಈ ಭಯ ಹೆಚ್ಚಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಿರೀಶ್. ಈ ಘಟನೆ ನಡೆದಿದ್ಯಾವಾಗ? ಸದ್ಯ ಧೀರಜ್ ಪರಿಸ್ಥಿತಿ ಹೇಗಿದೆ? ಪೊಲೀಸರೀಗ ಮುಂದಿನ ತನಿಖೆಯನ್ನ ಎಲ್ಲಿವರೆಗೂ ತನಿಖೆ ಬಂದಿದೆ, ಏನ್ ಕ್ರಮ ಆಗುತ್ತೆ ಅಂತ?
ಸೌಖ್ಯ, ಖಂಡಿತವಾಗಿಯೂ ಈ ಒಂದು ಘಟನೆಯನ್ನ ನೋಡಿದ್ದೆ ಆದ್ರೆ ಎಂತವರ ಎದೆಯೂ ಕೂಡ ಜಲ್ ಅನ್ಸುತ್ತೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಒಂದು ಘಟನೆ ಆಗಿರೋದು ನಿನ್ನೆ ತಡರಾತ್ರಿ. ಅಷ್ಟಕ್ಕೂ ಧೀರಜ್ ಎನ್ನುವ ಯುವಕನಿದ್ದಾನೆ, ಆತ ಹೊಸಕೋಟೆಗೆ ಒಂದು ಬಿರಿಯಾನಿ ಸವಿಯುವ ಆಸೆಯಿಂದ ಆತ ತನ್ನ ಸ್ನೇಹಿತನಿಗೋಸ್ಕರ ಕಾದು ಏನು ಆ ಒಂದು ಪ್ರದೇಶದಲ್ಲಿ ನಿಂತಿರ್ತಾನೆ. ಅದು ಕೂಡ ಮುಖ್ಯ ರಸ್ತೆ ಆಗಿದೆ, ಬಾಣಸವಾಡಿಯ ಮುಖ್ಯ ರಸ್ತೆ, ಹೊಸಕೋಟೆಗೆ ತೆರಳುವ ರಸ್ತೆ. ಆ ಒಂದು ರಸ್ತೆಯಲ್ಲಿ ಕಾದು ನಿಂತಿರುವ ಸಂದರ್ಭದಲ್ಲಿ ಈ 3 ಜನ ಅಪರಿಚಿತರು ಬರ್ತಾರೆ. ಈ ಪುಂಡರು ಬಂದವರು ಏಕಾಏಕಿ ಆತನನ್ನ ಮೊದಲನೇದಾಗಿ ಹಣವನ್ನ ಕೊಡುವಂತ ಕೇಳ್ತಾರಂತೆ. ಆತ ಸ್ವಲ್ಪ ಅಬ್ಜೆಕ್ಷನ್ ಅನ್ನ ತೋರಿದ ಕಾರಣ ಏಕಾಏಕಿ ಆತನಿಗೆ ಒಬ್ಬ ಚಾಕುನ ತೆಗೆದುಕೊಂಡು ಹಲ್ಲೆಯನ್ನ ಮಾಡ್ತಾನೆ. ಅವ್ರನ್ನ ತಪ್ಪಿಸಿಕೊಳ್ಳೋದಕ್ಕೆ ಆತ ಸ್ವಲ್ಪ ದೂರ ಓಡ್ತಾನೆ, ಆದ್ರೂ ಕೂಡ ಅಲ್ಲಿಯೂ ಬಿಡೋದಿಲ್ಲ, ಅಲ್ಲಿಯೂ ಓಡಿಸ್ಕೊಂಡು ಹೋಗಿ ಆತನಿಗೆ ಕೈಯಿಂದ ಹಲ್ಲೆ ಮಾಡೋದು, ಅದೇ ರೀತಿ ಚಾಕುವಿನಿಂದ ಹಲ್ಲೆ ಮಾಡಿದ್ರು. ನಂತರದಲ್ಲಿ ಆತ ಸಾಕಷ್ಟು ರಕ್ತ ಸ್ರಾವವಾಗಿ ಸ್ಥಳದಲ್ಲೇ ನಿಂತಿದ್ದ. ನಂತರದಲ್ಲಿ ಆತನ ಗಾಡಿಯನ್ನು ಕೂಡ ಈ 3 ತೆಗೆದುಕೊಂಡು ಹೋಗ್ತಾರೆ. ಆ 3ರಲ್ಲಿ ಒಬ್ಬ ಮೈನರ್ ಅಂತ ಏನು ಪೊಲೀಸರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಆ ಅಪ್ರಾಪ್ತನು ಕೂಡ ಪೊಲೀಸರ ವಶದಲ್ಲಿದ್ದಾನೆ ಸದ್ಯ. ಇನ್ನುಳಿದಂತೆ ಆತನನ್ನ ಅಲ್ಲೇ ಇದ್ದ ಒಬ್ಬ ಸ್ಥಳೀಯ ಬೈಕ್ ಸವಾರ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ನಂತರದಲ್ಲಿ ಒಂದು ಪೊಲೀಸರಿಗೆ ಮಾಹಿತಿ ತಿಳಿಸುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಗಮನಿಸುವ ಮತ್ತೊಂದು ಅಂಶ ಏನು ಅಂತಂದ್ರೆ, ಈ ಒಂದು ಘಟನೆ ಆಗಿರೋದು ರಾಮಮೂರ್ತಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆ ಆರೋಪಿಗಳು ಇವರನ್ನ ಅಟ್ಯಾಕ್ ಮಾಡುವ ಹಿಂದೆ ಅಂದ್ರೆ ಸುಮಾರು 2 ಗಂಟೆ ಮುಂಚೆ ಮತ್ತೊಂದು ಕೇಸ್ ನಲ್ಲಿ ಅದೇ ರೀತಿ ಅಟ್ಯಾಕ್ ಅನ್ನ ಮಾಡಿ ಆತನ ಬಳಿ 600 ರೂಪಾಯಿಯನ್ನ ಪಡೆದುಕೊಂಡು ಆತನಿಗೂ ಕೂಡ ಹಲ್ಲೆಯನ್ನ ಮಾಡಿ ಬಿಟ್ಟು ಕಳಿಸಿರ್ತಾರೆ. ಸದ್ಯ ಪ್ರಕರಣ ಸಂಬಂಧ ಆತನು ಕೂಡ ಒಂದು ದೂರನ್ನ ದಾಖಲು ಮಾಡಿದ್ದಾನೆ. ಹೀಗಾಗಿ 2 ಸ್ಟೇಷನ್ಗಳಲ್ಲಿ ದೂರು ದಾಖಲಾಗಿದೆ. ಸದ್ಯ ಈ ಒಂದು ಪ್ರಕರಣದ ಅಡಿಯಲ್ಲಿ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಇವರು ಚಾಕುವನ್ನ ಅದೇ ಉದ್ದೇಶಕ್ಕಾಗಿ ಇಟ್ಟುಕೊಂಡು ರೋಡ್ ಅಥವಾ ರಸ್ತೆಗಳಲ್ಲಿ ಓಡಾಡ್ತಾ ಇರ್ತಾರೋ ಅಥವಾ ಅಚಾನಕ್ ಆಗಿ ಆಗಿದ್ದೋ ಎನ್ನುವ ಉದ್ದೇಶದಿಂದ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿ ಆಗುತ್ತೆ ಅನ್ನೋದು ಆ ಒಬ್ಬ ಏನು ಗಾಯಾಳು ಇದ್ದಾನೆ ಆತನು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಸೌಖ್ಯ, ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ.